वेलकम टू लर्न कन्नड़ा चैनल। आज मैं आपको तरकारिಗಳ मेला क्लास 8 तरकारिಗಳ मेला, तरकारी यानी कि वेजिटेबल, उसका मेला लगता है या हर जगह पे एक एक दिन में मेला लगता है। उसको हम लोग कन्नड़ा में बोलते हैं संते यरिटी तरकारिಗಳ मेला। पहले मैं रीड करके उसके बाद आई विल एक्सप्लेन यू। अंದು ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ तरकारिಗಳ ಮೇಳ ಏರ್ಪಟ್ಟಿತ್ತು। उस दिन मेला लगा था अप्रैल 7 को। ಕಾರ್ಯಕ್ರಮದಲ್ಲಿ ತರಕಾರಿಗಳ ದಂಡೆ ಸೇರಿತ್ತು। सारा वेजिटेबल्स वहाँ पे लगा हुआ था। ಎಲ್ಲಿ ನೋಡಿದರೂ ದವಸ ಧಾನ್ಯ, ಸೊಪ್ಪು, ತರಕಾರಿ, ಹಣ್ಣು, ಹಂಪಲು, ಔಷಧಿ ಸಸ್ಯಗಳು, सांबार पदार्थಗಳ कलरव ತುಂಬಿತು। हर जगह पे सारा टाइप का वेजिटेबल्स सब कुछ वहाँ पे दिख रहा था, बिकने के लिए रखा हुआ था। ಅಲಂಕೃತವಾದ ವೇದಿಕೆಯ ಮೇಲೆ ಸೊಪ್ಪು ತರಕಾರಿಗಳು ಒಂದೊಂದಾಗಿ ಬಂದು ತಮ್ಮ ತಮ್ಮ ಗುಣ ವಿಶೇಷತೆಗಳ ಬಗೆಗೆ ನಿರ್ಗಳವಾಗಿ ಮಾತನಾಡುತ್ತಿದ್ದವು। ಹರ್ ಏಕ್ ವೆಜಿಟೇಬಲ್ ಸ್ಟೇಜ್ ಮೇ ಹಾಕಿ ಬಾತ್ ಕರ್ ರಹೆ ಥೆ। ಅವುಗಳ ಮಾತುಗಳನ್ನು ಕೇಳಿ ಸಭಿಕರು ಚಪ್ಪಾಳೆ ತಟ್ಟಿದರು। ಮೊದಲಿಗೆ ಹೀರೆಕಾಯಿ ವೇದಿಕೆಯನ್ನು ಸೇರಿತು। ಹೀರೆಕಾಯಿ ಅನ್ನಕ್ಕೆ पडवल टाइप में रहता है ना, उसको बोला जाता है। ಓ ನನ್ನ ಪ್ರೀತಿಯ ಸಹೋದರರೇ, ನಾನು ಯಾರು ಬಲ್ಲಿರ ಮೇ ಕೌನ್ ಪತಾ ಹೇ ಕ್ಯಾ? ನನ್ನ ಬಣ್ಣ ಹಸಿರು, ಮೇರಾ ಕಲರ್ ಗ್ರೀನ್ है। ನೋಡಿ ಮೈಯೆಲ್ಲ ಸುಕ್ಕಾಗಿದೆ, ಮೇರಾ ಪೂರಾ ಬಾಡಿ ರಿಂಕಲ್ಸ್ से बना हुआ है। ನಾನು ಭಾರತದಲ್ಲಿಯೇ ಹುಟ್ಟಿದ್ದು, मेरा बर्थ भारत में हुआ है। ಚಪ್ಪರದ ಬಳ್ಳಿಯಲ್ಲಿ ಜೋತು ಬೀಳುತ್ತೇನೆ, यानी कि छत में उसको, यानी इट्स द क्रीपर को छत में छोड़ दिया जाता है। ನಾನೆಂದರೆ ನಿಮಗೆ ತುಂಬ ಇಷ್ಟ, मैं यानी आप लोगों को बहुत पसंद है ना। ನನ್ನ ಹೆಸರು ಕೇಳಿದರೆ ಹಿರಿ ಹಿಗ್ಗುತ್ತೀರಿ, मेरा नाम सुनते ही आप सब खुश हो जाते हो। ಈಗಲಾದರೂ ತಿಳಿಯಿತ ನಾನು ಯಾರೆಂದು। अभी को पता चला क्या मैं कौन हूँ करके? ನಾನೇ ಹೀರೆಕಾಯಿ, मैं ही ಹೀರೆಕಾಯಿ। ನನ್ನಲ್ಲಿ ಎ ಮತ್ತು ಸಿ ಅನ್ನಾಂಗದ ಜೊತೆಗೆ ಖನಿಜಾಂಶವಿದೆ, यानी कि ए एंड सी है और उसके साथ खनिजांश यानी कि विटामिन्स है। ಪಲ್ಯ, ಸಾಂಬಾರು, ಬಜ್ಜಿ, ಗೊಜ್ಜುಗಳಲ್ಲಿ ನನ್ನನ್ನು ಬಳಸುತ್ತಾರೆ, यानी कि ये सारा चीज़ें पल्य यानी वेजिटेबल का वेराइटी बनाने के लिए मेरे को यूज़ करते हैं। ನಾನು ಜನರಿಗೆ ರುಚಿ ಹಾಗೂ ಆರೋಗ್ಯವನ್ನು ನೀಡುತ್ತೇನೆ, मैं लोगों को टेस्ट भी हेल्थ भी देता हूँ ಎಂದು ಹೇಳಿ ಸಭಿಕರಿಂದ ಜೋರಾಗಿ ಚಪ್ಪಾಳೆ ಗಿಟ್ಟಿಸಿಕೊಳ್ಳಿತು। बोलते हुए सब उसको ताली बजा के शबाश किए। नेक्स्ट वाला ऊगोसु यानी कि पत्ता गोभी। ಇಲ್ಲಿ ಸೇರಿರುವ ಬಂಧುಗಳೇ, ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಪ್ರೀತಿ ಅಲ್ಲವೇ? यहाँ लोगों को वो बोलता है गोभी मंचूरी यानी आपको बहुत पसंद है ना। ತಿಂದಿದ್ದು ನೆನಪಿಗೆ ಬಂತಾ? मुझे गोभी मंचूरी खाया हुआ याद है क्या? ಬಾಯಲ್ಲಿ ನೀರು ಬಂದಿರಬಹುದಲ್ಲವೇ? मुँह से पानी आ रहा है ना। ಇರಲಿ, ವಿಷಯಕ್ಕೆ ಬರೋಣ। ನಾನಿಲ್ಲದೆ ಗೋಬಿ ಮಂಚೂರಿ ಸಿದ್ಧ ಆಗುವುದೇ ಇಲ್ಲ, ಮೇರಾ ಬಿನಾ ಗೋಬಿ ಮಂಚೂರಿ ನಹಿ ಬನೇಗಾ। ನಾವು 3 ಜನ ಸೋದರರು, हम 3 ब्रदर्स है। गड्ढेकोसु, एलेकोसु ಮತ್ತು ऊगोसु, यानी कि पत्ता गोभी और फूल गोभी और एक वो गोभी जैसा ये ग्रीन कलर का आता है, वो है। वो सारा एक ही टाइप का है। ಸೋಪ್, ಹುಳಿ, ಪಲ್ಯ, ಪರೋಟ, ಗೋಬಿ ಮಂಚೂರಿ, ಪಕೋಡ ಮುಂತಾದ ಅಡುಗೆಗಳಿಗೆ ನಾನು ಬೇಕು, यानी कि पराठा बनाने के लिए, लाइक क्या बोलते हैं, पल्य यानी करी बनाने के लिए, गोभी मंचूरी बनाने के लिए मुझे यूज़ होता है। ನನ್ನ उसके बाद ಸೇವನೆಯಿಂದ ರಕ್ತ ಶುದ್ಧಿ ಹಾಗೂ ಚರ್ಮ ರೋಗಗಳು ದೂರವಾಗುತ್ತದೆ। मुझे खाने से ब्लड शुद्ध हो जाता है और करके बोलता है। ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ, ನನ್ನನ್ನು ಸೇವಿಸಿ ಆರೋಗ್ಯದಿಂದಿರಿ। आप लोग मुझे खा के हेल्थ अपना बनाया रहो करके बोलता है। उसके बाद ಈರುಳ್ಳಿ इज़ ऑनियन। ಈರುಳ್ಳಿ ಎಲ್ಲರಿಗೂ ನಮಸ್ಕಾರ। ಏಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು
ಮುಚ್ಚಿದ್ದೀರಿ. ಕ್ಯೂ ಮುझे देखते ही आप लोग आंख बंद किए. ಕೊಯ್ದಾಗ ಮಾತ್ರ ಕಣ್ಣಲ್ಲಿ ನೀರು ಬರುತ್ತದೆ ಎಂಬುದು ಮರೆತೀರಾ. मुझे काटने पे ही मेरा आप लोगों का पानी आंख से आंसू आता है. ನನ್ನ ತವರು ನೆರೆಯ ಚೀನಾ ದೇಶ. ಮೇ ಆ್ಯಕ್ಚುಲಿ ಆಯಾ ಹೂँ ಚೀನಾ ಸೆ. ಆದರೂ ಭಾರತದಲ್ಲಿ ವಾಣಿಜ್ಯ ಬೆಳೆಯಾಗಿ ಸ್ಥಾನ ಪಡೆದಿದ್ದೇನೆ. ಲೇಕಿನ್ ಭಾರತ್ ಮೇ ಬಿ ಮುझे ಉಗಾಯಾ ಜಾತಾ ಹೈ. ಇಂಗ್ಲೀಷ್ನಲ್ಲಿ ನನ್ನನ್ನು ಅನಿಯನ್, ಇಂಗ್ಲೀಷ್ ಮೇ ಅನಿಯನ್, ತೆಲುಗಿನಲ್ಲಿ ಎರ್ರಗಡ್ಡ, ತಮಿಳು ಲ್ಯಾಂಗ್ವೇಜ್ ಮೇ ವೆಂಗಾಯಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಎಂತಾರೆ, ಈರುಳ್ಳಿ ಎಂದು ಕರೆಯುತ್ತಾರೆ. ನನ್ನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದ ಸಿ ಜೀವಸತ್ವವಿದೆ. ಪಲ್ಯ, ಸಾಂಬಾರು, ಉಪ್ಪಿಟ್ಟು, ಕೋಸಂಬರಿ ಮುಂತಾದ ಅಡುಗೆಗಳಿಗೆ ನಾನು ಬೆರೆತರೆ ಆಹಾ ಏನು ರುಚಿ ಎಂದು ಹೇಳಿ ವೇದಿಕೆಯಿಂದ ನಿರ್ಗಮಿಸಿತು. ये सारा चीज़ों से यानी मुझे यूज़ किया जाता है. इसके बाद ನುಗ್ಗೆ ಸೊಪ್ಪು ಡಮ್ಸ್ಟಿಕ್ ಲೀವ್ಸ್. ಹಿರಿಯರೇ, ವೈದ್ಯರು ತರಕಾರಿಯ ಜೊತೆಗೆ ಸೊಪ್ಪು ಬಳಸಲು ಹೇಳುವುದನ್ನು ಕೇಳಿರಬಹುದಲ್ಲವೇ. डॉक्टर क्या बोलते हैं यानी कि अपना क्या बोलते हैं अपना इसके वेजिटेबल के साथ साथ लीफ वाला वेजिटेबल भी खाने के लिए बोलते हैं. ನಾನು ಮರದ ಮೇಲೆ ಇರುವವಳು. मैं पेड़ के ऊपर उगता हूँ. ಸೊಪ್ಪಿನ ಜೊತೆಗೆ ಕಾಯಿಯನ್ನು ನೀಡುತ್ತೇನೆ. यानी पत्ते के साथ साथ यानी डमस्टिक भी देती हूँ करके. ಯುಗಾದಿ ಹಬ್ಬದಲ್ಲಿ ನನ್ನನ್ನು ಬಹು ಪ್ರೀತಿಯಿಂದ ಕೊಂಡೊಯ್ಯುತ್ತಾರೆ. ಯುಗಾದಿ यानी कि ಯುಗಾದಿ ಫೆಸ್ಟಿವಲ್ में ज़्यादा ಕರೀದಾ ಜಾತಾ ಹೈ. ನನ್ನನ್ನು ಕರುದಿಸಲು ನುಗ್ಗಲು ಏಕೆ. ಆಹಾ ತಿಳಿಯಿತೆ ನಾನು ನುಗ್ಗೆ ಎಂದು. यानी कि मुझे खरीदने के लिए लोग बहुत ज़्यादा आ जाते हैं. ನನ್ನನ್ನು ಪಲ್ಯ, ಸಾಂಬಾರು ಮುಂತಾದ ಅಡುಗೆಗಳಿಗೆ ಬಳಸುತ್ತಾರೆ. ಎಗೇನ್ पल्य सांबार में पल्य यानी कि करी और सांबार बनाने के लिए यूज़ किया जाता है. ನನ್ನಲ್ಲಿ ಕಬ್ಬಿಣ, ಕ್ಯಾಲ್शियम ಜೊತೆಗೆ ಎ एंड सी ಜೀವಸತ್ವಗಳಿವೆ. यानी कि उसमें कैल्शियम, आयरन और उसके बाद ए और सी विटामिन्स भी है. ಮಕ್ಕಳ ಬೆಳವಣಿಗೆಗೆ ಸಹಾಯಕಾರಿಯಾಗಿದ್ದೇನೆ. बच्चों को बढ़ने पे मैं हेल्प करता हूँ. ಇರುಳುಗಣ್ಣಿನ यानी कि नाइट ब्लाइंड है ना, उसको भी मैं हेल्पफुल हूँ. ತೊಂದರೆಯನ್ನು ನಿವಾರಿಸ್ತೇನೆ. ನಿಮ್ಮ ಮನೆ ಮತ್ತು ಶಾಲೆಯ ಆವರಣದಲ್ಲಿ ನನ್ನನ್ನು ಬೆಳೆಸಿರಿ. आपका घर या स्कूल में मुझे यानी कि उगा दो करके. ಖರ್ಚಿಲ್ಲದ ಸದಾಕಾಲ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಕೊಡುತ್ತೇನೆ ಎಂದರು. कोई भी ज़्यादा आपको एक्सपेंसिव नहीं होगा, लेकिन मैं हमेशा आपको क्या बोलते हैं डमस्टिक और लीफ देता हूँ करके. नेक्स्ट ಸೋರೆಕಾಯಿ इज़ द ಪಂಪ್ಕಿನ್. ವೇದಿಕೆಯ ಮೇಲೆ ಅಜಾನುಬಾಹು ತರಕಾರಿಯೊಂದು ಏರಿತು. ಮಾನ್ಯರೇ, ನಾನು ಸೋರೆಕಾಯಿ. ನನ್ನ ತವರು ಭಾರತ. यानी कि ಸೋರೆಕಾಯಿ इज़ द ಪಂಪ್ಕಿನ್. मेरा जन्म स्थान है भारत. ಉಳಿ, ಕಡುಬು, ಪಲ್ಯ, ಉಪ್ಪಿನಕಾಯಿ, ದೋಸೆ ಎಲ್ಲ ಮುಂತಾದ ಅಡುಗೆಗಳನ್ನು ನನ್ನನ್ನು ಬಳಸ್ತಾರೆ. यानी कि ये क्या कड़बू यानी कि वो क्या बोलते हैं कड़बू. डोसा बनाने के लिए, हलवा बनाने के लिए, हर चीज़ के लिए मुझे यूज़ किया जाता है. हलವು पौष्टिकांश कणजವೇ ಆಗಿದ್ದೇನೆ. यानी अलग अलग विटामिन्स और आयरन का ವೆಜಿಟೇಬಲ್ ಹೂँ करके. ನಾನು ಬಲಿತ ಮೇಲೆ ನನ್ನ ಹೊಟ್ಟೆಯೊಳಗಿನ ಬೀಜವನ್ನು ಹೊರತೆಗೆದು जब मैं पूरा तरीके से पक जाता हूँ तो मेरा अंदर का पेट का बीज को बाहर निकाल के ಬುರುಡೆಯಾಕಾರದ ಹೊರ ಕವಚವನ್ನು ಒಣಗಿಸಿ ತಂಬೂರಿ ಮಾಡಿ ಗೀ ಪದ ಆಡುತ್ತಾರೆ. यानी कि पहले का ज़माना में जो पम्पकिन को सुखा के उसके ऊपर वो क्या बोलते हैं गाना गाने के लिए इंस्ट्रूमेंट बनाया जाता था. ಇದೋ ನಿಮಗೆ ನನ್ನ ನಮನ ಎಂದು ಹೇಳಿ ವೇದಿಕೆಯಿಂದ ನಿರ್ಗಮಿಸಿತು. ಆಖಿರ್ ಮೇ ಕೋನ್ ಹೈ ಮೂಲಂಗಿ ಈಸ್ ದ ವೈಟ್ ರ್ಯಾಡಿಶ್. ಇಟ್ಸ್ ಅ ವೈಟ್ ರ್ಯಾಡಿಶ್. ಇತರರ ಮಾತುಗಳನ್ನು ಕೇಳಿದ ಮೂಲಂಗಿ ತನ್ನ ಪರಿಚಯ ಮಾಡಿಕೊಳ್ಳುವ ಬಯಕೆ ಉಂಟಾಯಿತು. ಗೆಳೆಯರಂತೆ ನಾನು ವೇದಿಕೆ ಹೇರಿ ಮಾತು ಆರಂಭಿಸಿದೆ. ನನ್ನ ಹೆಸರು ಮೂಲಂಗಿ, ಬಣ್ಣ ಬಿಳಿ, ನನ್ನ ತವರು ಯುರೋಪ್ ಮತ್ತು ಏಷ್ಯಾ. ಮೂಲಂಗಿ यानी वाइट रैडिश कहाँ यूरोप एंड एशिया से है. ನನ್ನಲ್ಲಿ ABC ಅನ್ನಾಂಗಗಳಿವೆ. ಪಲ್ಯ, ಸಾಂಬಾರು, ಮೊಸರು, ಬಜ್ಜಿಗಳಿಗೆ ಬಳಸುತ್ತಾರೆ. ಕೆಲವರು ನನ್ನ ಘಾಟು ವಾಸನೆಯನ್ನು ಇಷ್ಟಪಡುವುದಿಲ್ಲ. ಕಿಸಿಕು ವೈಟ್ ರ್ಯಾಡಿಶ್ ಪಸಂದ್ ನಹೀ ಆತಾ. ಇದರಿಂದ ನನಗೂ ಸ್ವಲ್ಪ ಬೇಸರವಿದೆ ಎಂದು ಹೇಳಿ ಎಲ್ಲರ ಚಪ್ಪಾಳೆ ಗಿಟ್ಟಿಸಿಕೊಂಡಿತು. ಉತ್ತರ ಬೋಲ್ಕೆ ಓ ಸಬ್ಕಾ यानी सब लोग ताली बजाते हैं.
ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಇಸ್ ದ ಕೊರಿಯಂಡರ್ ಲೀವ್ಸ್. ಹಿರಿಯರೇ ಇತ್ತೀಚೆಗೆ ನನ್ನನ್ನು ಹುಡುಗಿಯರ ಜುಟ್ಟಿಗೆ ಹೋಲಿಸುತ್ತಾರೆ. ನನಗೇನು ಬೇಸರವಿಲ್ಲ, ಏಕೆಂದರೆ ನನಗೆ ಬಿಟ್ಟ ಪ್ರಚಾರ ಸಿಕ್ಕು ಖ್ಯಾತಿ ಪಡೆದಿದ್ದೇನೆ. ನಾನು ಹುಡುಗಿಯರಂತೆ ललिते मृदु, यानी कि आजकल मुझे लड़कियों को रिप्रेजेंट किया जाता है, मुझे कोई दिक्कत नहीं है करके. ನನ್ನ ಹೆಸರು ಕೊತ್ತಂಬರಿ ಸೊಪ್ಪು, ನಾನು ಎಲ್ಲ ಅಡುಗೆಗೂ ಬೇಕು. मेरा नाम है कोतंबरी सೊಪ್ಪು. मुझे हर एक आइटम यानी कि सब्जी बनाते वक्त यूज़ किया जाता है. ವಡೆ, ಉಪ್ಪಿಟ್ಟು, ಚಿತ್ರಾನ್ನ, ಬಾತು, ಸಾಂಬಾರು, ಪಲ್ಯ, ಮಜ್ಜಿಗೆ ಹೀಗೆ ಒಂದೇ ಎರಡೇ ಎಲ್ಲ ತಿನಿಸುಗಳಿಗೆ ಬೇಕು. ಕರಿಬೇವಿನಂತೆ ಹಾಗೂ ಸಹ ಪರಿಮಳದಿಂದ ಕೂಡಿದ್ದು ಅಡುಗೆಯ ರುಚಿಯನ್ನು ಹೆಚ್ಚಿಸುತ್ತೇನೆ. ನನ್ನಲ್ಲಿ ಅಧಿಕ ಪ್ರಮಾಣದ ಕಬ್ಬಿನಾಂಶ ಇರುವುದನ್ನು ತಿಳಿಯಿರಿ. यानी कि विटामिन्स और क्या बोलते हैं उसमें ಕಬ್ಬಿನಾಂಶ यानी आयरन का अंश रहता है. ಕಬ್ಬಿನಾಂಶವು ರಕ್ತಹೀನತೆಯನ್ನು ತಡೆಯುತ್ತದೆ ಎಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. उतना बोल के अपना बात को वो ಖತಮ್ करता है. ಕಾರ್ಯಕ್ರಮದ ಅಂತ್ಯದಲ್ಲಿ ಜನರ ಆರೋಗ್ಯವೇ ಭಾಗ್ಯ ಎಂದು ತಿಳಿದು ಹೆಚ್ಚು ತರಕಾರಿಗಳನ್ನು ಕೊಂಡು ಮನೆಗೆ ತೆರಳಿದರು. सारे लोग ज़्यादा वेजिटेबल खरीद के घर चले जाते हैं. ತರದ ಅಡುಗೆ ಮಾಡಿ ಉಂಡರು, ಆರೋಗ್ಯವಂತರಾಗಿ ಬಾಳಿದರು. ವ್ಯಕ್ತಿಯ ಆರೋಗ್ಯದಲ್ಲಿ ದೇಶದ ಆರೋಗ್ಯವಿದೆ ಎಂಬುದು ಸಾರಿದರು. यानी कि वेजिटेबल अच्छा खाने से आपको हेल्थ अच्छा रहेगा करके बोला जाता है. जिन्होंने भी अभी तक मेरा चैनल सब्सक्राइब नहीं किया है, प्लीज़ सब्सक्राइब माय चैनल. थैंक यू.